ರಾಜ್ಯದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರು ಹೇಳಿದಂಥ ಹೇಳಿಕೆ ಈಗ ಸಾಕಷ್ಟು ರಾಜಕೀಯ ಬಿರುಗಾಳಿ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯ ನಂತರ ಅವರು ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋಂಥ ಮಾತು ಈಗ ಸಾಕಷ್ಟು ಚರ್ಚೆಗೆ ಬರ್ತಾ ಇದೆ. ಬನ್ನಿ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೇಳೋಣ. ಸರ್, ಅವತ್ತು ಬಿತ್ತಿದ ಅಹಿಂದ ಹೋರಾಟ ಇವತ್ತು ಫಲ ಕೊಡ್ತಾ ಇದೆ ಅಂತ ಅಲ್ಲ, ಅವರು ಅಹಿಂದ ನಾಯಕರಾಗಬೇಕಂತ ಹೇಳಿದ್ದಾರೆ, ಮುಖ್ಯಮಂತ್ರಿ ಆಗಬೇಕಂತ ಹೇಳಿಲ್ಲ. ಅಲ್ಲ, ರಾಜ್ಯದಲ್ಲಿ ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕರಾಗಬೇಕಂತ ಹೇಳಿದಾರೆ ಹೊರತಾಗಿ ಮುಖ್ಯಮಂತ್ರಿ ಅಲ್ಲ. ಮುಖ್ಯಮಂತ್ರಿ ಮಾಡೋದು ಬಿಡೋದು ಪಕ್ಷ ಹೈಕಮಾಂಡು. ಹೀಗಾಗಿ ಅದಕ್ಕೂ ಜಾಯಿಂಟ್ ಮಾಡೋದು ಅವಶ್ಯಕತೆ ಬೀಳೋದಿಲ್ಲ. ಅಲ್ಲ, ಯತೀಂದ್ರ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಸರ್, ಯಾಕೆ ಏನು ರಾಜಕೀಯ ಕೊನೆಯ ಘಟ್ಟದಲ್ಲಿ ತಮ್ಮ ತಂದೆಯವರಿದ್ದಾರೆ, ಆ ಒಂದು ನಾಯಕತ್ವವನ್ನು ಏನು ವಹಿಸ್ಕೊಳ್ಳುವಂಥ ಸಾಮರ್ಥ್ಯ ಮತ್ತು ಆ ಸತೀಶ್ ಜಾರಕಿಹೊಳಿ ಅವರಿಗಿದೆ ಅಂತೇಳಿ. ಕರೆಕ್ಟ್, ಅವ್ರು ಹೇಳೋದು ಅಹಿಂದ ನಾಯಕತ್ವ ಹೇಳಿದ್ದಾರೆ, ಮುಖ್ಯಮಂತ್ರಿ ಅಂತ ಹೇಳಿಲ್ಲ ಅವ್ರು ಎಲ್ಲೂ. ಅಹಿಂದ ನಾಯಕತ್ವ ಹೇಳಿದ್ದಾರೆ, ಅದಕ್ಕೆ ಖಂಡಿತವಾಗಿ ಯಾರು ಆಗಲೇಬೇಕು. ಅದು ಆಗಲಿಕ್ಕೆ ಸಂದರ್ಭ ಬಂದಾಗ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಸಿದ್ದರಾಮಯ್ಯ ಅವರು ಈಗೂ ಇರ್ತಾರೆ, ಮುಂದಿನ ಚುನಾವಣೆಯಲ್ಲಿ ಅವ್ರು ಇದ್ದೇ ಇರ್ತಾರೆ. ಅವ್ರು ಆದ ನಂತರ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ ಗುರುತಿಸುವಲ್ಲಿ ತಮ್ಮ ಪಾತ್ರ ಭಾಳ ಪ್ರಮುಖ ಇದೆ ಸರ್. ಅವತ್ತು ಮಾಡಿದಂಥ ಅಹಿಂದ ಸಮಾವೇಶದಲ್ಲಿ ತಾವು ಮಾಡಿದಂಥ ಮಾಸ್ಟರ್ ಪ್ಲಾನ್ ಇದೆ, ಅದರ ಫಲವಾಗಿ ಇವತ್ತು ಸಿ ಎಂ ಅವರು 2ನೇ ಬಾರಿ ಈಗ ಏನು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಕೆಳಗಿಳಿಯುವಂಥ ಹಂತದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ತಮ್ಮ ನಾಯಕತ್ವವನ್ನು ಮುಂದಿನ ಪೀಳಿಗೆಗೆ ನಾಯಕತ್ವ ಒಪ್ಪಿಸ್ತಾರೆ ಅಂತ ಅನ್ನೋಂಥ ಚರ್ಚೆ ಇಲ್ಲ. ಅದು ಬೇರೆ, ಆ ಚರ್ಚೆನೇ ಆಗಿರ್ಬೋದು ಬೇರೆ ಬೇರೆ, ಆದರೆ ಈಗ ಅವ್ರಿಗೆ ಇಳಿಯುವಂಥ ಸಂದರ್ಭ ಇಲ್ಲ. ಅವರೇ ಇರ್ತಾರೆ. ಸೊ ಈಗ ಸಿ ಎಂ ಚರ್ಚೆ ಮಾಡೋದು ಅನಾವಶ್ಯಕ. ಅವ್ರು ಹೇಳಿದ್ರು ಅಹಿಂದ ನಾಯಕತ್ವ, ಅದು ಓಕೆ, ಸಪ್ರೇಟ್ ಇಶ್ಯೂ. ಅದು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಂದ್ರೆ ಅಹಿಂದ ವೋಟ್ ಬ್ಯಾಂಕ್ ಭಾಳ ಮಹತ್ವದಾಗಿದೆ ಸರ್. ಸೊ ಹಾಗಾಗಿ ನವೆಂಬರ್ ಅಥವಾ ಡಿಸೆಂಬರ್ ಆದಂಥ ಕ್ರಾಂತಿ ಏನಾದರೂ ರಾಜಕೀಯ ಬೆಳವಣಿಗೆ ಆದರೆ ಅನಿರೀಕ್ಷಿತವಾಗಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರಾ ಅಂತ. ಆ ರೀತಿ ಯಾವ್ದು ನಮಗೇನು ಕಂಡು ಬರ್ತಾ ಇಲ್ಲ, ಯಾವುದೇ ಕ್ರಾಂತಿ ಆಗಲಿ, ಯಾವುದೇ ಸನ್ನಿವೇಶ. ಸೊ ಈಗ ಮುಖ್ಯಮಂತ್ರಿ ಅವರೇ ಇರ್ತಾರಂತ ನಮ್ಮ ಆಶೆ. ಸರ್, ಹುಬ್ಬಳ್ಳಿಯಲ್ಲಿ ಶ್ರೀರಾಮುಲು ಅವರು ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆದರೆ ನಾವು ಸ್ವಾಗತ ಮಾಡ್ತೀವಿ ಅಂತೇಳಿ. ಅವರು ಕೂಡ ಒಂದು ವಾಲ್ಮೀಕಿ ಸಮುದಾಯದ ನಾಯಕರು, ಅವರಿಂದ ತಮ್ಮನ್ನು ಈ ರೀತಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡೋದಕ್ಕೆ ಸ್ವಾಗತ ಮಾಡುವಂಥ ವಿಚಾರ ಖಂಡಿತ ಇಂದು ಕೂಡ ಹೇಳಿದ್ದಾರೆ. ಅವರು ಆಗೋದಾರ ಸ್ವಾಗತ ಅಂತ. ಅವ್ರು ಬೇರೆ ಪಕ್ಷದಲ್ಲಿದ್ದರೂ ನಮ್ಗೆ ಹೇಳಿದ್ದಾರೆ. ಅವ್ರ ಬಗ್ಗೆ ನಮಗೂ ಕೂಡ ಗೌರವ ಇದೆ. ಅವರ ಹೇಳಿಕೆಗೆ ನಾವು ಕೂಡ ಸ್ವಾಗತ ಮಾಡ್ತೀವಿ. ಸೊ ನಮ್ಮ ವ್ಯಕ್ತಿಗತ ಪ್ರೀತಿಯಿಂದ ಅವರು ಹೇಳಿದ್ದಾರೆ, ಅವರು ಕೂಡ ಸ್ವಾಗತ ಮಾಡ್ತೀವಿ. ಸರ್, 2028ಕ್ಕೆ ತಾವು ಮುಖ್ಯಮಂತ್ರಿ ಕ್ಲೇಮ್ ಮಾಡ್ತೀನಿ ಅಂತ ಹೇಳಿದೆ ಸರ್. ಆಗ ಹೈಕಮಾಂಡು ಶಾಸಕರ ಸಂಖ್ಯಾಬಲ ಭಾಳ ನಿರ್ಣಾಯಕ ಆಗುತ್ತೆ ಅನ್ನೋಂಥ ವಿಚಾರ ಕೇಳಿದೆ. ಆ ರೀತಿ ಯಾವ ರೀತಿ ಸಂಘಟನೆ ಇರುತ್ತೆ ಅಂತ. ಇಲ್ಲ, ಈಗ ಪ್ರಶ್ನೆ ಅದನ್ನು ಚರ್ಚೆ ಮಾಡೋದು ಈಗ ಅನಾವಶ್ಯಕ. ಅದು ಚುನಾವಣೆ ಆಗಬೇಕು, ಆ ಸಂದರ್ಭ ಬಂದಾಗ ಅದನ್ನು ನೋಡೋಣ. ಸೊ ಈಗ ಅದರ ಅವಶ್ಯಕತೆ ಇಲ್ಲ. ಅಹಿಂದ ಸಂಘಟನೆ ಮುಂದುವರಿಬೇಕಷ್ಟೇ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋಗುವಂಥ ನಾಯಕತ್ವಕ್ಕೆ ಮುಖ್ಯಮಂತ್ರಿ ಸ್ಥಾನ ಆಗಿರ್ಬೋದು, KPCC ಹುದ್ದೆಗಳು, ಇಂಥ ಹುದ್ದೆಗಳನ್ನು ಒಲ್ಕೊಂಡು ಬಂದಿದೆ. ಆ ಸಾಲಿನಲ್ಲಿ ತಾವು ಕೂಡ ಮುಂಚಿನಲ್ಲಿ ಇರ್ತಕ್ಕಂಥದ್ದು. ಆ ರೀತಿಯ ಜವಾಬ್ದಾರಿಗಳು ಸಿಕ್ಕರೆ ಯಾವ ರೀತಿ ನೀವು ಸ್ವೀಕಾರ ಮಾಡ್ತೀರಂತ ನೋಡೋಣ. ಅದ್ರ ಬಗ್ಗೆ ಚರ್ಚೆ ನಡೀತಾ ಇಲ್ಲ ಪಕ್ಷದಲ್ಲಿ. ನಡೆದಾಗ ನೋಡೋಣ. ಈಗ ಅನಾವಶ್ಯಕ CM ಬಗ್ಗೆ, ಅಧ್ಯಕ್ಷ ಬಗ್ಗೆ ಮಾತಾಡೋದು ಸರಿಯಲ್ಲ. ಅದನ್ನ ಏನು ಮಾಡೋದ್ರ ನಿರ್ಧಾರ ಪಾರ್ಟಿ ಅವ್ರು ಮಾಡಬೇಕು. ನಮ್ಮ ಹಂತಲ್ಲಿ ಅದು ಚರ್ಚೆ ಪ್ರಶ್ನೆ ಉದ್ಭವಿಸೋದಿಲ್ಲ. ನಿನ್ನೆ ಕಾರ್ಯಕ್ರಮದಲ್ಲಿ ತಮ್ಮ ಸಮ್ಮುಖದಲ್ಲಿ ಯತೀಂದ್ರ ಅವರು ಒಂದು ಹೇಳಿಕೆ ಕೊಡ್ತಾರೆ. ಆನಂತರ ಮಾಧ್ಯಮದವ್ರ ಮುಂದೆ ಮಾತಾಡೋ ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಆ ತಂದೆಯವ್ರ ನಂತರ ಆ ಒಂದು ನಾಯಕತ್ವ ವಹಿಸುವಂಥ ಶಕ್ತಿ ಇವರಿಗಿದೆ ಅಂತ ಹೇಳಿ ಹೇಳಿದ್ರೆ ಅದು ಮುಖ್ಯಮಂತ್ರಿ ಸ್ಥಾನ ಅಲ್ಲ, ಅಹಿಂದ ನಾಯಕತ್ವ ಬೇರೆ, ಮುಖ್ಯಮಂತ್ರಿ ಬೇರೆ. ಸೊ ಅದನ್ನು ನಾವು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅವ್ರ ನೇತೃತ್ವದಲ್ಲಿ. ಸರ್, ಏನು ಹೇಳ್ತೀವಿ ಸರ್ ರಾಜ್ಯದ ಕಾರ್ಯಕರ್ತರಿಗೆ? ಯಾಕೆ ಸಾಕಷ್ಟು ಜನ ಸತೀಶ್ ಜಾರಕಿಹೊಳಿ CM ಆಗ್ಬೇಕಂತೇಳಿ ಎಲ್ಲ ಕಡೆ ಒಂದು ದೇವ್ರ ಮೊರೆ ಹೋಗ್ತಾ ಇದ್ದಾರೆ, ಸಾಕಷ್ಟು ಅಭಿಮಾನ ಹರಕೆ ಹಾಕ್ತಾ ಇದ್ದಾರೆ. ಇದೇ ರೀತಿ ಒಂದು ಯಾಕೆ ತೀರ್ಮಾನ ಮಾಡಬೇಕು, ಪಕ್ಷ ತೀರ್ಮಾನ ಮಾಡಬೇಕು. ಮತ್ತು ಪಕ್ಷದ ಬಂದ ಅಂತ ಯಾವುದೇ ಪ್ರಸ್ತಾವನೆಗಳು ಇಲ್ಲ ಅಂತ ನನ್ನ ಭಾವನೆ. ಅದು ಬಂದಾಗ ಚರ್ಚೆ ಮಾಡಿ, ಈಗ ಅನಾವಶ್ಯಕ ಚರ್ಚೆ. ಸರ್, ಈ ಒಂದು ರಾಜಕೀಯ ಕ್ರಾಂತಿ ಕೇಳಿ ಬಂದಾಗ ಸತೀಶ್ ಜಾರಕಿಹೊಳಿ ಜೊತೆ 40ಕ್ಕೂ ಅಧಿಕ ಶಾಸಕರಿದ್ದಾರೆ ಅನ್ನೋಂಥ ಮಾತು ಚರ್ಚೆ ಬರುತ್ತೆ. ಅಂದರೆ ಅವರೇ ನಿರ್ಣಾಯಕರಾಗ್ತಾರೆ ಅನ್ನೋಂಥದ್ದು. ಇಲ್ಲ, ಆ ಪಕ್ಷ ನಿರ್ಧಾರ ಮಾಡಕ್ಕೆ ನಾವಲ್ಲ. ನಮ್ಮ ಜೋಡಿ ಶಾಸಕರು ಸಂಬಂಧ ಇರಬಹುದು, ಕೆಲಸಕ್ಕೆ ಬರ್ತಾ ಇರ್ಬೋದು, ಬೇರೆ ಬೇರೆ ಕಾರಣದಿಂದ ನಮ್ಮ ಜೊತೆ ಬರ್ಬೋದು. ಹೊರತಾಗಿ ಅಂತಿಮವಾಗಿ ನಿರ್ಧಾರ ಮಾಡೋದು ಪಕ್ಷನೇ. ಸೊ ಇಷ್ಟು ಸತೀಶ್ ಜಾರಕಿಹೊಳಿ ಅಂತ ಮಾತು, ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ನಾಯಕತ್ವ ವಹಿಸಬೇಕು ಅನ್ನೋದು ಕೂಡ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅನ್ನೋದು ಮಾತನಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗೆ, TV5 ಬೆಳಗಾವಿ.